ಚಿಕ್ಕಬಳ್ಳಾಪುರದಲ್ಲಿ ಪಿಂಚಣಿ ರೇಷನ್ ಅಕ್ಕಿಗಾಗಿ ಪರದಾಟವೇ ನಡೆದಿದೆ. ಕಳೆದ 6 ತಿಂಗಳಿಂದ ಪಿಂಚಣಿ ಸಿಗದೆ ವೃದ್ಧೆಯರು ಪರದಾಟವನ್ನ ಅನುಭವಿಸಿದ್ದಾರೆ. ಪ್ರತಿದಿನ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ ನರಸಮ್ಮ, ಚಿಕ್ಕ ಗಂಗಮ್ಮ. 6 ತಿಂಗಳಿಂದ ಪಿಂಚಣಿ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಪರದಾಟವನ್ನ ಅನುಭವಿಸಿದ್ದಾರೆ. ಒಂದ್ ಕಡೆ ಪಿಂಚಣಿ ಇಲ್ಲ, ಮತ್ತೊಂದ್ ಕಡೆ ರೇಷನ್ ಅಕ್ಕಿ ಸಿಗ್ತಾ ಇಲ್ಲ. 6 ತಿಂಗಳಿಂದ ಪಿಂಚಣಿನೇ ಬರದೆ ವೃದ್ಧೆಯರು ಪರದಾಟವನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ನವಿಲುಗೆರೆಯ ವೃದ್ಧೆಯರ ಪರದಾಟದ ಕಥೆ ಇದು. ಕಂದಾಯ ತಹಶೀಲ್ದಾರ್ ಕಚೇರಿ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಊಟ ಇಲ್ಲದೆ ಅಧಿಕಾರಿಗಳಿಗಾಗಿ ಕಾದಿದ್ದಾರೆ ವೃದ್ಧೆಯರು. ಮಗ ಮಾನಸಿಕ ಅಸ್ವಸ್ಥ, ಪಿಂಚಣಿ ಹಣ ಇಲ್ಲ, ಬರ್ತಾ ಇಲ್ಲ. ಒಂದ್ ಕಡೆ ಸೊಸೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಕೊಡ್ತಿಲ್ಲ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಶಾಸಕ ಈಶ್ವರ್ ಪ್ರದೀಪ್ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಈ ವೃದ್ಧೆಯರು ಕಣ್ಣೀರನ್ನ ಹಾಕಿದ್ದಾರೆ. ಶಾಸಕರಿಗೆ ಹೇಳಿದೀವಿ, ಆದರೂ ಪ್ರಯೋಜನ ಆಗಿಲ್ಲ ಅನ್ನುವಂತಹ ಒಂದು ಅಳಲನ್ನ ತೋಡ್ಕೊಂಡಿದ್ದಾರೆ. ಕಚೇರಿಗಳಿಗೆ ಅಲೆದು ಅಲೆದು ಸುಸ್ತಾಗಿದ್ದಾರೆ. ಈ ಏಜಲ್ಲೂ ಕೂಡ ಪಿಂಚಣಿಗಾಗಿ ಅಲೆದಾಟವನ್ನ ಮಾಡ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, 6 ತಿಂಗಳಿಂದ ಪಿಂಚಣಿ ಇಲ್ಲ, ರೇಷನ್ ಕಾರ್ಡ್ ಅಲ್ಲಿ ಫುಡ್ ಕಿಟ್ ಸಿಗ್ತಾ ಇಲ್ಲ ಅಂತ ಹೇಳಿ ವೃದ್ಧೆಯರ ಅಲೆದಾಟ ಮಾಡೋದನ್ನ ನೋಡಿದ್ರೇನೆ ಕರುಳು ಚುರ ಅನ್ನತ್ತೆ. ಈ ರೀತಿಯಾಗಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಅಥವಾ ಈಗ ಶಾಸಕರ ಗಮನಕ್ಕೆ ತಂದ್ರು ಪ್ರಯೋಜನ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದಾರೆ? ನವಿತಾ, ಖಂಡಿತವಾಗಿಯೂ ಇಬ್ಬರು ಮುದುಕಿಯರ ಪರಿಸ್ಥಿತಿಯನ್ನ ನೋಡಿದ್ರೆ ನಿಜವಾಗ್ಲೂ ಕಣ್ಣೀರು ಬರುತ್ತೆ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಒಂದ್ ಕಡೆ ಪಿಂಚಣಿ ಹಣ ಇಲ್ಲ, ಈ ಪಿಂಚಣಿ ಹಣ ಸಿಗದೆ ಮನೆಯಲ್ಲಿ ಇಷ್ಟು ದಿನ ಊಟ ಆಗ್ತಾ ಇದ್ದಂತಹ ಮಕ್ಕಳು ಹಾಗೂ ಸೊಸೆಯಂದರು ಒಂದ್ ಕಡೆ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಕೊಡದೆ ಬಹಳಷ್ಟು ನರಳಾಡ್ತಾ ಇರುವಂತಹದ್ದು. ಯಾಕಂದ್ರೆ ಸುಮಾರು 3 ತಿಂಗಳಿಂದ ಇದೇ ತಹಶೀಲ್ದಾರ್ ಕಚೇರಿ ಮುಂಭಾಗ ಕುಳಿತುಕೊಂಡು ಪ್ರತಿನಿತ್ಯ ಊಟ ಅನ್ನವನ್ನ ಬಿಟ್ಟು ಒಂದು ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದ್ರು ಸಹ ಯಾವೊಬ್ಬ ಅಧಿಕಾರಿ ಸಹ 3 ತಿಂಗಳಿಂದ ಇವರ ಸಮಸ್ಯೆಯನ್ನ ಬಗೆಹರಿಸಿ ಅಂದ್ರೆ ಪ್ರಸ್ತುತದ ನಮ್ಮ ಪರಿಸ್ಥಿತಿ ಯಾವ ರೀತಿ ಹೋಗಿದೆ ಅಂತ ಇಲ್ಲಿ ನಾವು ಪ್ರಶ್ನೆ ಮಾಡಬಹುದಂತಹ ಒಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ ಮಹಿಳೆಯರು ಹೇಳ್ತಾ ಇದ್ರು, ಬೆಳಗ್ಗೆಯಿಂದ ಬಂದಿದೀವಿ, ಇದುವರೆಗೂ ನಾವು ಊಟ ತಿಂದಿಲ್ಲ, ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ತಂದ್ರು, ಯಾವುದೇ ಪ್ರಯೋಜನವಿಲ್ಲ. ಹಿಂದೆ ಶಾಸಕರು ಬಂದಿದ್ರು ನಮ್ಮೂರಿಗೆ, ನಮ್ಮ ಶಾಸಕರು ಅಂತ. ಸೊ ಈ ನಿಮಿತ್ತ ಅವರು ಸಹ ಒಂದು ಭರವಸೆಯನ್ನ ಕೊಟ್ಟಿದ್ರು, ಕೂಡಲೇ ಅಧಿಕಾರಿಗಳನ್ನ ಕರೆಸಿದ್ರು. ಓಕೆ, ನಿಮ್ಮ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ದತ್ತಾತ್ರೇಯ ಡೀಟೇಲ್ಸ್ಗೆ.